ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾವಿವತ್ತು 3ನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬಂದಿದ್ದೀವಿ. 27, 28, 29ರಂದು ಈ ಸಮ್ಮೇಳನ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಾ ಇದೆ. ಇಲ್ಲಿ ಎಂಟ್ರಿ ಆದ ತಕ್ಷಣ ನಮಗೆ ಮೊದಲಿಗೆ ಕಾಣಿಸಿದ್ದು ಮಜ್ಜಿಗೆ. ತಂಪಾದ ವಾತಾವರಣದಲ್ಲಿ ತಂಪಾದ ಮಜ್ಜಿಗೆ ಕುಡ್ಕೊಂಡು ಮುಂದೆ ಬಂದ ನಮಗೆ ಹವ್ಯಕ ಸಾಧಕ ರತ್ನ ಪ್ರಶಸ್ತಿಗೆ ಪಾಲುದಾರರಾದ ಕೆಲವು ಗಣ್ಯ ವ್ಯಕ್ತಿಗಳ ಚಿತ್ರಗಳು ಕಾಣಿಸಿದವು. ಹಾಗೆಯೇ ಸ್ವಲ್ಪ ಮುಂದೆ ಬಂದ ತಕ್ಷಣ ನಮಗೆ ಕೆಂಪು ಬಣ್ಣದಲ್ಲಿ ಇರೋ ಹಳೆಯ ರೋಲ್ಸ್ ರಾಯಲ್ಸ್ ಕಾರು ಕಾಣಿಸಿತು. ಇದನ್ನು ನೋಡಿ ಡೈರೆಕ್ಟಾಗಿ ಕಾರ್ಯಕ್ರಮ ನಡೀತಿರೋ ಹಾಲ್ಗೆ ಹೋದ್ವಿ. ಅಲ್ಲಿ ನೋಡಿದರೆ ತುಂಬ ಜನ ಗಣ್ಯ ವ್ಯಕ್ತಿಗಳು ಸೇರಿದ್ದರು. ಅದರಲ್ಲಿ ಮೊದಲಿಗೆ ನನ್ನ ಕಣ್ಣಿಗೆ ಕಾಣಿಸಿದ್ದು ರಮೇಶ್ ಅರವಿಂದ್ ಸರ್, ಹಳೆಯ ಚಿತ್ರನಟ ಶ್ರೀಧರ್ ಸರ್ ಹಾಗೂ ಅನುರಾಧ ಭಟ್. ಇವರೆಲ್ಲರನ್ನು ನೋಡಿ ಅವರ ಕೆಲ ಮಾತುಗಳನ್ನು ಕೇಳಿ ನಾವು ಹೊರಗಡೆ ಬಂದೆವು. ಹೊರಗಡೆ ತಿಂಡಿ ತಿನಿಸುಗಳು, ಪುಸ್ತಕಗಳು, ಬಟ್ಟೆಗಳು ಹಾಗೂ ಅನೇಕ ದಿನನಿತ್ಯದ ಸಾಮಗ್ರಿಗಳ ಮಳಿಗೆಗಳನ್ನು ನಾವು ನೋಡಿದ್ವಿ. ಇಷ್ಟೆಲ್ಲ ಸುತ್ತಾಡಿ ಹೊಟ್ಟೆ ಹಸಿವಾಗಿ ನಾವು ಭೋಜನ ಶಾಲೆಗೆ ಹೊರಟೆವು. ಹೋಗುವ ದಾರಿಯಲ್ಲಿ ಒಂದು ಹಸುಗಳ ಕಟ್ಟಿಗೆ ಕಾಣಿಸಿತು. ಅವುಗಳನ್ನೆಲ್ಲ ನೋಡಿ ಊಟಕ್ಕೆ ಹೋದೆವು. ಊಟಕ್ಕೆ ಪಾಯಸ, ಹೋಳಿಗೆ ಹಾಗೂ ಇನ್ನೂ ಸುಮಾರು ಹವ್ಯಕ ಪರಂಪರೆಯ ವಿವಿಧ ಖಾದ್ಯಗಳು ತಯಾರಿದ್ದವು. ಇದನ್ನೆಲ್ಲ ಸವಿದ ನಾವು ಅಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆವು. ಸಂಜೆ ನಡೆದ ಇಗ್ಗಪ್ಪ ಹೆಗಡೆ ನಾಟಕ ನೋಡಿ ಹಾಗೆಯೇ ಅಲ್ಲಿ ನಡೆದ ಎಲ್ಲ ಕಾರ್ಯಕ್ರಮ ಮುಗಿಸಿಕೊಂಡು ಅಲ್ಲಿಂದ ಹೊರಟೆವು. ಈ ಸಮ್ಮೇಳನವು ಡಿಸೆಂಬರ್ 27, 28, 29ರಂದು ನಡೆಯುತ್ತಿದೆ. ನೀವು ಪಾಲ್ಗೊಳ್ಳಿ ಮತ್ತು ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.